ದಲಿತ ಏನ ಕೂಸ ಹೆಣ್ಣು ಕೂಸ ಐತಿಲ್ಲ ಅದು ಬದುಕಲ್ಲ ಸಾಯ್ತದನ ಅಲ್ಲಿ ಹಿಂಗ್ ಹೇಳ್ತಾನೆ. ಅಂದ್ರೆ ನಾವೆಲ್ಲ ಒಂದು ನಾ ಜಾತ್ಯತೀತ ವ್ಯಕ್ತಿ ತನ್ನವ. ಇವನು ಮೊದಲೇ ಜಾತಿವಾದಿ, ಏನ್ ಯಶವಂತರಾವ್ ಪಾಟೀಲ್ ತಮ್ಮ ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರ ಉಳೋದಪ್ಪ ಅಂತಂದ್ರ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ ಚಾ ಕುಡಿಬೇಕಾಗಿತ್ತಂದ್ರ ಇವ ಒಬ್ಬ ಏನು ಸೈಕೋ ಅದ ನೀವ, ರಾಜಕೀಯ ಕ್ರಿಮಿನಲ್ ಇವ. ಇಂಥವ್ನಿಗೆ ನಾವು 3 ಸಲ ಆರಿಸಿದ್ವಿ, ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ. ಏನೋ ಬಹಳ ಒಳ್ಳೆ ಮನುಷ್ಯ ಅದನ್ನ ತಿಳ್ಕೊಂಡಿದ್ದೆವು. ಆದ್ರೆ ದಲಿತರ ಬಗ್ಗೆ ಇಟ್ಟವನಿಗೆ ಎದರ್ಲೆ ಹೊಡಿಬೇಕು ಅನ್ನೋದು ಆ ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ ನಾಲ್ಗೆ ಒಂದು ದಪ್ಪಾಗ್ಯದ, ಅದನ್ನು ತಿಕ್ತಾರೆ. ಎದರ್ಲೆ ತಿಕ್ತಾರ ಅದ್ರ ಜನನೇ ತಿಕ್ತಾರೆ. ಅದನ್ನ ನಾವು ಹೇಳಕ್ ಹೋಗಲ್ಲ. ಕೇಳಿದ್ರ ನಾನು ನೋಡ್ಕೋತೀನಿ ಒಂದೇ ಇದೆ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂತದ್ದು ಹೇಳ್ತಾನ. ನೋಡಪ್ಪ ನಾವೆಲ್ಲಾನು ಕೂಡ ತಯಾರಿದ್ದೇವ್, ನೀ ಎದಕ್ ಬರ್ತಿಪ್ಪ? ವಿಚಾರದಿಂದ ಬರ್ತಿದ್ರ, ನೀನ್ ತಿಂಡಿದ್ರವ, ನೀ ಬಡಗಿಯಿಂದ ಬರ್ತಿದ್ರವ, ನೀ ಪೆನ್ನಿನಿಂದ ಬರ್ತಿದ್ರವ, ಇನ್ನಿನ ತಾಕತ್ತಿ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಬಂಧುಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸದಾಶಿವ ಸಿಂದ್ರಿ, ಶರಣಬಸು ಹರಿಜನ, ಸುಖದೇವ್ ಮೇಲಿನಕೇರಿ, ಪರಸು ಸದು ಒಡೆಯರ್ ಮತ್ತು ಇನ್ನೂ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವ್ರ ಪರವಾಗಿಯೂ ತಮ್ಮಲ್ಲಿ ನಾನು ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮಾನ್ಯ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾವ್ ಗೌಡ್ ಏನು ಪ್ರತಿ ತಮ್ಮ ಭಾಷಣದಲ್ಲಿ ದಲಿತರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರೆ. ಎಲ್ಲರ ಬಗ್ಗೆನೂ ಮಾತಾಡ್ತಾರ, ಆದ್ರೆ ರಾಜಕೀಯ ಐತಿ ಮಾತಾಡ್ಲಿ. ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಒಂದು ಹಸುಗೂಸು ಹೆಣ್ಣು ಮಗು ಅದಕ್ಕ ಬೋನ್ ಮೇರೋ ಆಗಿತ್ತು. ಅದಕ್ಕಾಗಿ ಅವರು CM ಫಂಡ್ನಾಗ ಏನು ಪರಿಹಾರ ಕೊಡಿಸ್ರಿ ನಮ್ಗ ದವಾಖಾನೆ ಖರ್ಚಿಗೆ ಅಂತೇಳಿ ಅವ್ರ ಹತ್ರ 4-5 ಜನ ವಕೀಲರು ಮತ್ತು ಆ ಕೂಸಿನ ತಂದೆ ಹೋದಾಗ ಯಶವಂತರಾವ್ ಗೌಡ ಏನ್ ಹೇಳ್ತಾನಂದ್ರ, ಅದು ಮರುಭೂಮಿ ಇದ್ದಂಗ ಅಲ್ಲಿ ಬೋರ್ ಹೊಡೆದ್ರೆ ನೀರು ಬೀಳಲ್ಲ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದ ದಲಿತ ಏನ ಕೂಸ ಹೆಣ್ಣು ಕೂಸ ಐತಿಲ್ಲ ಅದು ಬದುಕಲ್ಲ ಸಾಯ್ತದನ ಅಲ್ಲಿ ಹಿಂಗ್ ಹೇಳ್ತಾನೆ. ಎಂತ ದ್ರೋಹಿ ಇದ್ರಿಬೇಕು ಈ ದಲಿತರು. ಅದ್ರ ಬಗ್ಗೆ ಆ ಕೂಸಿನ ತಂದೆ ಮಾತಾಡಿದ್ದು ನಾ ವಿಡಿಯೋ ಇಸುತ್ತ ನಿಮ್ಗೆ ತೋರಿಸ್ತೀನಿ. ಆಡಿಯೋ ತಮ್ಗೆ ಕೇಳಿಸ್ತೈತಿ, ಅದಕ್ಕೆ ದಯಮಾಡಿ ಇಡಿ ಬಸ್ ಚಂದ ಯಾಕಂದ್ರೆ ಆಪರೇಷನ್ ಆಗಿದೆ. ರಾತ್ರಿ ಬೋನ್ ಮೇಲೆ ಈ ಬೋನ್ ಮೇಲೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ನಾವು ಮನೆಯ ಸೌಂದರ್ಯಗಳ ಬಂಧುಗಳಿಗೆ ಕಡಿಮೆ ಕೊಟ್ಟಿದ್ದೆವು. ಮುಂದಿನ ಒಬ್ಬರು ನಮ್ಮ ಜೊತೆ ವಕೀಲರು ಬಂದಿದ್ದರು. ಆ ವಕೀಲರು ಮುಂದೆ ದಲಿತ ಅವರೊಂದು ಯಾವುದೇ ಧನ ಸಹಾಯವನ್ನ ಮಾಡದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಮ್ಮ ಮುಖ್ಯಮಂತ್ರಿ ಹೋಗಿ ಹಾಗಾಗಿ ಮುಖ್ಯಮಂತ್ರಿ ಬೇರೆಯವರಿಗೆ ಆಫೀಸ್ ಹೋಗಿ ಭೇಟಿ ಕೊಟ್ಟಾದ್ರೆ ಯಾವುದೇ ಇದ್ರು ನಮಗೆ ಬಂದಿಲ್ಲ ಅನ್ನೋ ಶಾಸಕರಿಂದ ಬಂದಿಲ್ಲ ಅಂತ ಹೇಳಿದ್ರು. ನಾವು ಕೇಳಿದ್ರೆ ಮುಖ್ಯಮಂತ್ರಿ ಹೋಗಿ ಯಾವುದೇ ರೀತಿಯಿಂದ
ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ರು, ಯಾವುದೇ ಬಂದಿಲ್ಲ ನಮಗೆ ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಆ ರೀತಿ ಮಾತಾಡಿ ನಾವು ಏನೋ ಮನೆಯ ತಗೊಂಡು ಆ ರೀತಿ ಮಾತಾಡಿ ನಮಗೆ ಇಲ್ಲಿ ಯಾವುದೇ ಸಹಾಯ ಮಾಡದೆ ದಲಿತರ ಹಿತೈಷಿ ಆಗಿದ್ದೀನಿ, ದಲಿತರಿಗೆ ಸಹಾಯ ಮಾಡ್ತೀನಿ, ನಾ ದಲಿತರ ಮನೆ ಮಗ ಇದ್ದೀನಿ, ಮೊಮ್ಮಗಿದ್ದೀನಿ, ನಾವೆಲ್ಲ ಒಂದು, ನಾ ಜಾತ್ಯತೀತ ವ್ಯಕ್ತಿ ತನ್ನವ. ಇವನು ಮೊದಲೇ ಜಾತಿವಾದಿ, ಏನ್ ಯಶವಂತರೇಗೌಡ ಪಾಟೀಲ್ ತಮ್ಮ ಇವನು ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರ ಉಳಿದಪ್ಪ ಅಂತಂದ್ರ ಈ ಯಶವಂತರೇಗೌಡ ಪಾಟೀಲ್ನ ಸ್ವಂತ ಊರಾಗ. ಅಲ್ಲಿ ಇನ್ನೂ ಆದ್ರೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೋಟೆಲ್ ಲಗ ಕಪ್ ಬಸಿ ಹೊರಗದವ ಚಾ ಕುಡಿಬೇಕಾಗಿತ್ತಂದ್ರ. ಇವ ಒಬ್ಬ ಏನು ಸೈಕೋ ಅದ, ನೀವ ರಾಜಕೀಯ ಕ್ರಿಮಿನಲ್. ಇವ ಇಂಥವನಿಗೆ ನಾವು 3 ಸಲ ಆರಿಸಿದ್ವಿ, ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ. ಕೇಳಿದ್ರ ನಾನು ನೋಡ್ಕೋತೀನಿ, ಒಂದೇ ಇದೇ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂತದ್ದು ಹೇಳ್ತಾನ. ನೋಡಪ್ಪ, ನಾವೆಲ್ಲಾನು ಕೂತ್ ತಯಾರಿದ್ದೇವ್, ನೀ ಎದಕ್ ಬರ್ತಿ ಬಾ, ವಿಚಾರದಿಂದ ಬರ್ತಿದ್ರ, ನೀನ್ ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನ ಹೇಳು, ನಾವು ಓಪನ್ ಆಗಿ ಬರ್ತೇವೆ. ನಿನ್ನಂಗ ಬೆನ್ನಂಗ್ ಚೂರಿ ಹಾಕಲ್ಲ. ಯಾವ್ರೇ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವ್ ಯಾವ್ರೇ ಹುಡುಗರಿಗೆ ಸುಮ್ನೆ ರೌಡಿ ಸೀಟರ್ಗಳು ಮಾಡಿಸೋದು, ಸುಮ್ನೆ ಅಣ್ಣತಮ್ಮ ಜಗಳನಾಗ ಕೇಸ್ಗಳು ಹಾಕೋದು, ಬೇರೆ ಬೇರೆ ದೊಡ್ಡ ಸಮಾಜದ ನಡವರ್ಕ ಜಗಳ ಹಚ್ಚಿ ಅದನ್ನ ಒಡೆದಾಳೋದು, ಇವೆಲ್ಲ ನಿನ್ನ ನಾಟಕ ನಮಗ್ ಗೊತ್ತದವ. ಆದ್ರೆ ಈಗ ಏನ್ ನೀ ಒಂದು ದಲಿತ ಒಂದು ಕೂಸು, ಸಣ್ಣ ಕೂಸು, ಹೆಣ್ಣು ಕೂಸು, ಅದಕ್ಕೆ ಬೋನ್ ಮ್ಯಾರೋ ಅದನ್ನ ಏನೋ ಆಗಿತ್ತು, ಅದನ್ನ ಆಪರೇಷನ್ ಮಾಡ್ಬೇಕಾಗಿತ್ತು, ಇವ ಬದುಕಲ್ಲ ಅಂತ ಹೇಳ್ತಾನ. ಅಲ್ಲಿ ಅಂದ್ರೆ ನೀರ್ನು ಬೀಳಲ್ಲ, ರಕ್ತನೂ ಇಲ್ಲ ಅಂತ ಹೇಳ್ತಾನ. ಈಗ ಅದು ಉಳಿದ ಅದ್ರ ದಾಖಲೆಗಳದಾವ ನಮ್ಗೆ. ಈ ಸದ್ ಕಳಿಸ್ಯಾರ ಅವ್ರು ಹಾಸ್ಪಿಟಲ್ ನಿಂದ, ಅವ್ ದಾಖಲೆಗಳು ಕಳಿಸ್ತೀವಿ. ಆಮೇಲೆ ಸೌಜನ್ಯಕ್ಕಾಗಿ ಆದ್ರೂ ಇವ CM ಫಂಡಿಗೆ ರೆಕಮೆಂಡ್ ಮಾಡ್ಬೇಕಾಗಿತ್ತು, ಅದನ್ನ ಮಾಡ್ಲಿಲ್ಲ. ಅಂದ್ರೆ ಇವ ದಲಿತರ ಮೇಲೆ ಏನು ದ್ವೇಷ ಐತಿ ಒಂದು, ಇವ್ರಿಗೆ ಯಾವ್ದು ಸಹಾಯ ಮಾಡ್ಲಲ್ಲ ಅಂತ ಮನಸ್ಸು. ಅಲ್ಲಿದಲ್ಲಿ MB ಪಾಟೀಲ್ ಲೆಟರ್ ಕಳಿಸ್ಯಾರ, 23 ಲಕ್ಷ ರೂಪಾಯಿ ಇವ್ರಿಗೆ ಸಹಾಯಧನ ಮಾಡಿರ್ತ, ಅದನ್ನ ಆಗ್ಯದೋ ಬಿಟ್ಟದೋ ಮುಂದಿನ ವಿಚಾರ. ಆದ್ರೆ ಇದಕ್ಕ ಸೆಂಟ್ರಲ್ ಗೌರ್ಮೆಂಟ್ ದವರು ಅವನಿಗೆ 13 ಲಕ್ಷ ರೂಪಾಯಿ ಕೊಟ್ರ ಅವರು ಅದನ್ನ ಆಪರೇಷನ್ ಮಾಡಿಸ್ಲಕ್ಕ. ಇಲ್ಲಿ ಏನೈತಿಪ್ಪ ಅಂತಂದ್ರ ಇದ್ರ ಯಾವುದೇ ಪಕ್ಷ ಅಥವಾ ಏನೋ ಇವ್ರದ್ದು ಸಿದ್ಧಾಂತಗಳು ಏನದಾವ ರಾಜಕೀಯ, ಅವು ನಮ್ಗೇನ್ ಬಹಳ ಮುಖ್ಯ ಆಗಲ್ಲ. ಇಲ್ಲಿ ಒಂದು ದಲಿತ ಹೆಣ್ಣು ಕೂಸಿಗೆ ಅದು ಬದುಕಲ್ಲ ಅನ್ನೋಲಿಕ್ಕೆ ಮಾತಾಡುವಂತ ಈ ಅಯೋಗ್ಯ MLA ನನ್ನ ಏನು ಪಾಠ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ, ನಾವು ಕಲಿಸ್ತೀವಿ. ಆದ್ರೆ ಇವ ಎಚ್ಚರಿಕೆಯಿಂದ ಇರ್ಲಾರ್ದೆ ಇವನ್ ನಾಲಿಗೆ ಏನು ಇವ ಬಿಗಿಡಿತದಲ್ಲಿ ಇಟ್ಕೊಳ್ತೇ ಹೋದಲ್ಲಿ ನಮ್ಮ ಕೇರಿಗಳನ್ನ ನೋಡು, ಇವನಿಗೆ ಪೂಜೆ ಮಾಡ್ಲಕ್ಕ ನಾವು ಹೇಳ್ತೇವೆ. ಯಾವ ರೀತಿ ಪೂಜೆ ಮಾಡ್ಬೇಕನ್ನೋದು ನಮ್ ಜನರಿಗೆ ಗೊತ್ತೈತಿ. ಇವನಿಗೆ ಪ್ರತಿ ಕೇರಿಗೂ ಇವ ಹೋದಲ್ಲಿ ಏನು ನಮ್ಮ ಈಗ ಇಂಡಿ ಮತಕ್ಷೇತ್ರದ ಎಷ್ಟು ನಮ್ಮ ಕೇರಿಗಳದಾವ, ಪ್ರತಿ ಊರಿಗೆ ನಮ್ಮ ಒಂದೊಂದು ಕೇರಿಗಳದಾವ. ಅಲ್ಲಿ ಹೋದಲ್ಲಿ ಇವನಿಗೆ ಪೂಜೆ ಮಾಡ್ಲಕ್ಕ ನನ್ನ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಾಧ್ಯಮದವ್ರ ಮುಖಾಂತರ. ಒಬ್ಬ ಈ ಜಾತಿವಾದಿ MLA ಏನದಲ್ಲ, ಮತ್ತ ಇವನಿಗೆ ಏನಾಗ್ಬಿಟ್ಟದ, ಸೊಕ್ಕ ಬಂದದ. 3 ಸಲ ಆರಿಸ್ಕೊಂಬಂದಿವ್. ಈ ಒಂದು ಹಿನ್ನೆಲೆ ಹೇಳಿದ್ರ ವೈಯಕ್ತಿಕ ಅಥವಾ ಅದ್ರ ಬಗ್ಗೆ ನಾ ಏನ್ ಮಾತಾಡ್ಲಿಕ್ಕೆ ಹೋಗಲ್ಲ. ಇಂಥ MLA ಬಾಳ ನೋಡಿವ್ ನಾವು. ಈಗ ಅಲ್ಲಿ ಬಾಬಾ ಸಾಹೇಬ್ರದ ಮೂರ್ತಿಗೆ ಮುಸುಕಾಗಿ ನಿಂದಿರ್ಸ್ಯಾರ. ಅದೇ ಮುಸುಕ್ ಹಾಕಿ ಬಾಬಾ ಸಾಹೇಬ್ರ ಮೂರ್ತಿಗೆ ಏನು ಇನ್ನ ಮ್ಯಾಲ ಅರಬಿ ಹಾಕಿ ನಿಂದಿರ್ಸಿದ್ರು ನೋಡ್ರು, ಅದ್ರ ಸಂದೆ ರವಿ ಪಾಟೀಲ್ ಕಡಿವಾರ ಅಲ್ಲಿ ಜನ. ಅದ್ರಾಗ ನನ್ನ ನಾಯಕತ್ವ ಇತ್ತು, ನಾನು ಹೋರಾಟ ಮಾಡಿದ್ದೀನಿ, ಅದು ಒಂದೇ ವಿಷಯಕ್ಕಾಗಿ. ಮತ್ತೆ ಅವ ಅಂತರು ಎಂದೂ ರವಿ ಪಾಟೀಲ ಜಾತೀಯತೆ ಮಾಡ್ಲಿಲ್ಲ. ಅವ ಏನ್ ಗುಂಡ ಇದ್ದು ಅದು ಇದ್ದು ಗೊತ್ತಿಲ್ಲ. ಆದ್ರೆ ನಮ್ಮ ಮತಕ್ಷೇತ್ರದ ಜನರಿಗೆ ಅವ ರವಿ ಪಾಟೀಲ್ ಮಾಡಿದಂತದ್ದು ಸಹಾಯ ವೈಯಕ್ತಿಕ, ಸರ್ಕಾರ ಮಾಡ್ಲಾರಂತ ಕೆಲಸ ವೈಯಕ್ತಿಕ ಮಾಡಿದ. ಆದ್ರೂ ಅಂತವನಿಗೆ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ತಪ್ಪು ಅವನಿಗೆ ಹಿಡಿಯು. ಈಗ ಆ ಜನರಿಗೆ ಅರ್ಥ ಅಲ್ಲತ್ತಿದೆ, ಈಗ ಯಾರು ಮತ್ತೊಬ್ಬ ಈಗ ಯಾರು ಆರಿಸಿ ಬರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಇಲ್ಲ. ಒಳ್ಳೆ MLA ಇವನೇ ಆಗ್ಬೇಕು, ನಮ್ಗೇನ್ ಸಂಬಂಧ ಇಲ್ಲ. ಆದ್ರೆ ಇಂಥವನಿಗೆ ನಾವು ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಅನ್ನೋದು ಈ ಮಾಧ್ಯಮದ ಮುಖಾಂತರ ಈ ಯಶವಂತರೇಗೌಡರಿಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ.